ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಭೀಮಾ ಸಖಿ ಯೋಜನೆ ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಏನೇನು ನಿಮಗೆ ಒಂದು ಗೊತ್ತಿರಬೇಕು ಅಂತ ಹೇಳಿದೆ. ಸೊ ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಲ್ಯಾಪ್ಟಾಪಲ್ಲಿ, ಅಥವಾ ನೀವು ಹೋಗಿ ಸೈಬರಲ್ಲಿ ಕೊಟ್ಟು ಅವ್ರ ಹತ್ರನ ಹಾಕ್ಸ್ಕೊಬೋದು, ಅಥವಾ ನೀವೇ ಓನಾಗೂ ಹಾಕೊಂಡು ಬರ್ಬೋದು. ಆದರೆ ಲ್ಯಾಪ್ಟಾಪಲ್ಲಿ ಮಾತ್ರ ಹಾಕ್ಬೇಡಿ. ಬನ್ನಿ ಇವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ನಾನು ತೋರಿಸ್ತೀನಿ. ಪರ್ಸನಲ್ ಲ್ಯಾಪ್ಟಾಪು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಇದು ಒಂದು ನಾವು ಆಚೆ ಕಡೆ ಹೊರಗಡೆ ಹೋದಾಗ ತೆಗೆದಿರೋ ಒಂದು ಫೋಟೋ. ಓಕೆ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾರಾದರೂ ಬಿಂದ್ಯಾ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ, ಇವಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭೀಮಾ ಸಖಿ ಯೋಜನೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಯಾವ ಥರ ಹಾಕೋದು, ಯಾವ ಭಾಷೆಯಲ್ಲಿ, ಯಾವ ರಾಜ್ಯದ ಯಾವ ಮಾತೃಭಾಷೆಯಲ್ಲಿ ನೀವು ಹಾಕ್ಬೋದು. ತಮಿಳ್ ಬೇಕಾ ತಮಿಳ್ ಹಾಕೋಬೋದು, ತೆಲುಗು ಬೇಕಾ ತೆಲುಗು, ಕನ್ನಡ ಬೇಕಾ ಕನ್ನಡ. ಸೊ ನಿಮಗೆ ಇಷ್ಟ ಬಂದ ಲ್ಯಾಂಗ್ವೇಜು ನೀವು ಯಾವ ಒಂದು ಭಾಷೆಯಲ್ಲಿ ನಿಮಗೆ ಬರೆಯೋಕ್ಕೆ ಎಕ್ಸಾಮ್ ಈಸಿ ನಿಮಗೆ ಮಾಡೋದು ತುಂಬ ಕನ್ನಡದಲ್ಲೇ ಇದೆ, ಅರ್ಥಪೂರ್ಣವಾಗಿದೆ ಮತ್ತು ತುಂಬ ಸುಲಭ ಪ್ರಶ್ನೆಗಳಿದು. ಸೊ ಅಪ್ಲಿಕೇಶನ್ ಹಾಕಿದ ಮೇಲೇ ಮತ್ತು ಎಕ್ಸಾಮ್ ಫೀಸನ್ನು 500 ರೂಪಾಯಿ ಕಟ್ಟಿಸ್ಕೊತಾರೆ. ನಿಮಗೆ ಫೋನ್ ಬರುತ್ತೆ, ಅಲ್ಲಿ ಗಂಟ ನೀವು ಅವರೇ ಕಾಲ್ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ, ನನಗೆ ಮದ್ದೂರಿಂದ ಕಾಲ್ ಬಂದಿದ್ದು. ಸೊ ನೀವು ಬೇಕಾದ್ರೆ ಕ್ರಾಸ್ ಚೆಕ್ಕು ಮಾಡ್ಕೋಬೋದು. 500 ರೂಪಾಯಿ ಫೀಸು ಆನ್ಲೈನಲ್ಲಿ. ಆಮೇಲೆ ಅವರು ಯಾವ್ಯಾವ ಪ್ರೊಸೀಜರು ಅಂತ ಹೇಳ್ತಾರೆ. ಓಕೆ, ಇದು ನಂದು ಒಂದು ಲ್ಯಾಪ್ಟಾಪು. ಈ ಲ್ಯಾಪ್ಟಾಪಲ್ಲಿ ನಾನು ಭೀಮಾ ಸಖಿ ಯೋಜನೆ ಅಂತ ಗೂಗಲಲ್ಲಿ ಓಪನ್ ಮಾಡಿ ನೋಡಿ. ನಾನು ನಿಮಗೆ ಹೇಳಿದ್ನಲ್ಲ, ಎಲ್ಲ ಇಲ್ಲಿ ಇದೆ ಕನ್ನಡದಲ್ಲಿ. ಸೊ ತದನಂತರ SLC ಭೀಮಾ ಸಖಿ ಯೋಜನೆ ಆಯ್ತ ನಂತರ 10ನೇ ತರಗತಿ ಪಾಸಾಗಿರಬೇಕು, 18 ವರ್ಷದಿಂದ 70 ವರ್ಷ ಆಗಿರಬೇಕು. ಗರಿಷ್ಠ 18 ವರ್ಷದಿಂದ 70 ವರ್ಷದ ಒಳಗೆ ಇರೋರು ಮಾತ್ರ ಈ ಅಪ್ಲಿಕೇಶನ್ನ ಹಾಕಬಹುದು. ನೀಡಲಾಗುವ ಪ್ರಯೋಜನಗಳು ಏನೇನು ಇಲ್ಲಿದೆ ಓದ್ಕೊಳ್ಳಿ. ನಾನು ಹೇಳಿರೋದೇ 7,000, 6,000, 5,000 ಕೊಡ್ತಾರೆ. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ. ಆಮೇಲೆ ಅರ್ಜಿ ಸಲ್ಲಿಸುವುದು ಹೇಗೆ, ಇಲ್ಲಿ ಕ್ಲಿಕ್ ಮಾಡಿ. ಓಪನ್ ಆಯಿತು, ನಿಮ್ಮ ಮುಂದೆನೇ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ಲೈನ್ ಏಜೆಂಟಿ ರಿಕ್ವೈರ್ಮೆಂಟ್ ಪೋರ್ಟಲ್. ಓಕೆ, LIC ಭೀಮಾ ಸಖಿ ನೋಡಿ. ನನಗೂ ಇದೇ ಥರ ಅಪ್ಲಿಕೇಶನ್ ಓಪನ್ ಆಗಿದ್ದು. ಇಲ್ಲಿ ಏನೇನು ಕೇಳಿದ್ದಾರೆ ಎಲ್ಲ ಫಿಲ್ ಮಾಡಿ. ನೇಮ್, ಜೆಂಡರ್, ಫಿಮೇಲ್, ನ್ಯಾಷನಾಲಿಟಿ, ಡೇಟ್ ಆಫ್ ಬರ್ತ್, ಇಂಡಿಯನ್, ಇದೆಲ್ಲ ನಾನು ಫಿಲ್ ಮಾಡಿರೋದಕ್ಕೆ ಇಲ್ಲಿ ಇದೆ. ಸೊ ಅಡ್ರೆಸ್ ನಿಮ್ದು ಅಕಸ್ಮಾತ್ ಇವಾಗ ರೆಂಟಲ್ಲಿ ಇರ್ತೀರ, ಊರಲ್ಲಿದ್ದರೆ ಊರ ಅಡ್ರೆಸ್, ಪರ್ಮನೆಂಟ್ 2 ಅಡ್ರೆಸ್ ಇದ್ದರೆ 2 ಅಡ್ರೆಸ್ ಹಾಕ್ಬೋದು, ಪಿನ್ ಕೋಡು. ಸೊ ಆಮೇಲೆ ಇಲ್ಲಿ ನೋಡಿ ಎಲ್ಲ ಹಾಗೆ ಓದ್ಕೊತಾ ಬಂದರೆ ಏಜೆಂಟ್. ಆಮೇಲೆ ಇಲ್ಲಿ ಇದನ್ನು ಮಾತ್ರ ಹುಷಾರಾಗಿ ನೋಡಿ ಟೈಪ್ ಮಾಡಬೇಕು ಇಲ್ಲಿ ಕ್ಯಾಪ್ಚರ್ನ. ಓಕೆ, ಸೊ ಇಷ್ಟು ಹಾಕ್ಬಿಟ್ಟು ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೀವು ಸಬ್ಮಿಟ್ ಮಾಡಬೇಡಿ, ತದನಂತರ ನಿಮಗೆ ಕಾಲ್ ಬರುತ್ತೆ. ಓಕೆ, ಇದಿಷ್ಟು ಭೀಮಾ ಸಖಿ ಯೋಜನೆಯ ಅಪ್ಲಿಕೇಶನ್. ಓಕೆ, ಅರ್ಥ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನಾನು ಅಪ್ಲಿಕೇಶನ್ ಇದೇ ಥರ ಹಾಕಿರೋದು. ಸೊ ನೋಡಿ, ಸೊ ಫಸ್ಟು ಹಾಕೋಕ್ಕೆ ಮುಂಚೆ ನಿಮಗೆ ಏನೇನು ಪ್ರೂಫ್ ಬೇಕು ಎಲ್ಲ ತೆಗೆದು ಇಟ್ಕೊಂಡ್ಬಿಡಿ. ಪಾಸ್ಪೋರ್ಟ್ ಸೈಜು ಫೋಟೋ ಎಲ್ಲ, ಆಮೇಲೆ ವಿಳಾಸ, 10th ಮಾರ್ಕ್ಸ್ ಕಾರ್ಡ್ಸು, ಇದೆಲ್ಲ ಇಟ್ಕೊಂಡು ಜೊತೆಯಲ್ಲಿ ನೀವು ಹಾಕಿದ್ರೆ ತುಂಬ ಒಳ್ಳೆಯದು. ಹಾಕೋಕ್ಕೆ ತುಂಬ ನಿಮಗೆ ಯೂಸ್ ಆಗುತ್ತೆ. ಓಕೆ, ಆಮೇಲೆ ನೀವಿಲ್ಲಿ ಓದ್ಕೊಂಡು ಸೊ ಹೆಸರು ಅಂತ ನೀವು ಕೊಟ್ಟು ಇಲ್ಲಿ ಕ್ಯಾಪ್ಚರ್ನ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ರೆಡಿ ಆಯಿತು. ಸೊ ಓಕೆ, ಇದು ಭೀಮಾ ಸಖಿ ಯೋಜನೆಯ ಅಪ್ಲಿಕೇಶನ್.